ಕರ್ನಾಟಕ ಭವನ ಒಂದು ಪುನರ್ ನಿರ್ಮಾಣ ಆಗಿ ಇವತ್ತು ಉದ್ಘಾಟನೆ ಆಗ್ತಾ ಇದೆ. ಹೊಸದಾಗಿ ನಿರ್ಮಾಣ ಮಾಡಿದಂಥ ಭವನ ಆದರೂ ಕೂಡ ಹಿಂದೆ ಇಲ್ಲಿ ಮೈಸೂರು ಭವನ, ನಂತರ ಕರ್ನಾಟಕ ಭವನ, ನಂಬರ್ 1 ಅಂತ ಹೇಳಿ ನಾವು ಕರೀತಾ ಇದ್ದು. ಕರ್ನಾಟಕ ಭವನ 2 ಇದೆ, ಕರ್ನಾಟಕ ಭವನ 3 ಇದೆ. ಡೆಲ್ಲಿ ಬರ್ತಕ್ಕಂಥ ಮಂತ್ರಿಗಳು, ಶಾಸಕ ಮಿತ್ರರು, ಅಧಿಕಾರಿಗಳು ಅವರೆಲ್ಲರೂ ಕೂಡ ಆಗಿಂದಾಗೆ ದಿಲ್ಲಿಗೆ ಬರಬೇಕಾಗ್ತದೆ. ದಿಲ್ಲಿನಲ್ಲಿ ಕೆಲಸ ಇರ್ತದೆ. ಯಾಕೆ ನಾವೆಲ್ಲರೂ ಕೂಡ ಭಾರತ ದೇಶದಲ್ಲಿ ಒಕ್ಕೂಟದ ವ್ಯವಸ್ಥೆಯಲ್ಲಿರ್ತಕ್ಕಂಥದ್ದು. ಒಕ್ಕೂಟದ ವ್ಯವಸ್ಥೆಯಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಪ್ರಕಾರ ಅಧಿಕಾರ ಹಂಚಿಕೆ ಆಗಿದೆ. ಸೆಂಟ್ರಲ್ ಲಿಸ್ಟ್, ಸ್ಟೇಟ್ ಲಿಸ್ಟ್ ಮತ್ತು ಕನ್ಕರೆಂಟ್ ಲಿಸ್ಟ್ ಅಂತ ಇರ್ತದೆ. ಈ 3 ಲಿಸ್ಟ್ಗಳಿರೋದ್ರಿಂದ ಕೇಂದ್ರ ಸರ್ಕಾರವೂ ಕೂಡ ಕೆಲವು ವಿಷಯಗಳ ಬಗ್ಗೆ ಕಾನೂನನ್ನು ಮಾಡ್ತದೆ. ರಾಜ್ಯ ಸರ್ಕಾರಗಳು ಕೂಡ ಕಾನೂನನ್ನು ಮಾಡ್ತವೆ. ಕನ್ಕರೆಂಟ್ ಲಿಸ್ಟ್ನಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಕಾನೂನುಗಳನ್ನು ಮಾಡ್ತವೆ. ಹಾಗಾಗಿ ಸಂವಿಧಾನದ ರೀತಿಯ ನಮ್ಮ ಅಧಿಕಾರ ಹಂಚಿಕೆಯಾಗಿದೆ. ಹಾಗಾಗಿ ಕೇಂದ್ರ ಸರ್ಕಾರದ ಕೇಂದ್ರವಾದಂಥ ದಿಲ್ಲಿನಲ್ಲಿ ಎಲ್ಲ ರಾಜ್ಯಗಳ ಭವನಗಳು ಇರ್ತವೆ. ಆ ಭವನಗಳು ಅತ್ಯಂತ ಅವಶ್ಯ, ಇರಲೇಬೇಕಾಗ್ತದೆ. ನಮ್ಮಲ್ಲಿ 3 ಭವನಗಳಿದ್ದಾವೆ. ಇದು 1ನೇ ಭವನ, ಇಲ್ಲಿ 2ನೇ ಭವನ ಇದೆ, ಅಲ್ಲ ಡೆಲ್ಲಿನಲ್ಲಿ 2ನೇ ಭವನ ಇದೆ ಮತ್ತು 3ನೇ ಭವನ ಕೂಡ ಇದೆ. 3ರಲ್ಲೂ ಕೂಡ ಅಧಿಕಾರಿಗಳು, ಮಂತ್ರಿಗಳು, ಶಾಸಕರು, ಮಾಜಿ ಶಾಸಕರುಗಳು, ಲೋಕಸಭಾ ಸದಸ್ಯರು, ಮಾಜಿ ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರುಗಳು ಇವರೆಲ್ಲರೂ ಕೂಡ ಅನೇಕ ಸಂದರ್ಭಗಳಲ್ಲಿ ಉಳ್ಕೋತಾರೆ. ಅವರು ಸುಮ್ಮನೆ ಬರ್ತಾರೆ ಅಂತಲ್ಲ, ಕೆಲಸ ಇದ್ದಾಗ ಬರ್ತಾರೆ, ಕೆಲಸ ಇದ್ದಾಗ ಉಳ್ಕೋಬೇಕಾಗ್ತದೆ. ಕೇಂದ್ರ ಸರ್ಕಾರದ ಜೊತೆ ವ್ಯವಹಾರ ಮಾಡಬೇಕಾಗ್ತದೆ. ಕೇಂದ್ರ ಸರ್ಕಾರದಲ್ಲಿ ರಾಜ್ಯಕ್ಕೆ ಆಗಬೇಕಾದಂಥ ಅನೇಕ ಕೆಲಸಗಳಿರ್ತವೆ. ಆ ಕೆಲಸಗಳನ್ನು ಮಾಡಿಸ್ಕೋಬೇಕಾದ್ರೆ ಅಧಿಕಾರಿಗಳೂ ಬರಬೇಕಾಗ್ತದೆ, ಮಂತ್ರಿಗಳೂ ಬರಬೇಕಾಗ್ತದೆ, ಶಾಸಕರು ಬರಬೇಕಾಗ್ತದೆ. ಸೊ ಹಾಗಾಗಿ ಒಂದು ಉಳ್ಕೊಳ್ಳಿಕ್ಕೆ ಒಂದು ಸ್ಥಳ ಬೇಕಾಗ್ತದೆ. ಅದಕ್ಕೋಸ್ಕರ 1967ನೇ ಇಸ್ವಿ ಇದು ಈ ಭವನ ನಿರ್ಮಾಣ ಆದದ್ದು. 1967, ಅವತ್ತು ಮೈಸೂರು ರಾಜ್ಯ ಅಂತ ಇತ್ತು. ಆಮೇಲೆ 73ರಲ್ಲಿ ಕರ್ನಾಟಕ ಆಯಿತು ಮೈಸೂರು ರಾಜ್ಯಕ್ಕೆ. ದೇವರಾಜ ಅರಸರವರು ಚೀಫ್ ಮಿನಿಸ್ಟರ್ ಇರುವಾಗ ಕರ್ನಾಟಕ ಅಂತೇಳಿ ನಾಮಕರಣ ಆಯಿತು. ಆ ನಾಮಕರಣ ಆದಮೇಲೆ ಕರ್ನಾಟಕ ಅಂತೇಳಿ, ಇವತ್ತಿನ ನಮ್ಮ ರಾಜ್ಯಕ್ಕೆ ಕರ್ನಾಟಕ ಅಂತೇಳಿ ನಾಮಕರಣ ಆಯಿತು. ಅಲ್ಲಿಂದ ಈಚೆಗೆ ಕರ್ನಾಟಕ ರಾಜ್ಯ. ಮೊದಲು ಮೈಸೂರು ರಾಜ್ಯ ಏಕೀಕರಣ ಆಗೋದಕ್ಕಿಂತ ಮುಂಚಿತವಾಗಿ
ಮೈಸೂರು ರಾಜ್ಯ ಅಂತ ಕರೀತಾ ಇದ್ದು ನಾವು. ಅದ್ರ ಬಗ್ಗೆ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ. ಇವತ್ತು ಒಕ್ಕೂಟದ ವ್ಯವಸ್ಥೆಯಲ್ಲಿರೋದ್ರಿಂದ ರಾಜ್ಯಗಳಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳೆರಡೂ ಕೂಡ ತೆರಿಗೆಯನ್ನು ವಸೂಲು ಮಾಡ್ತವೆ. ಆ ತೆರಿಗೆಯಲ್ಲಿ ಪಾಲನ್ನು ಹಂಚ್ಕೋತೀವಿ ನಾವು. ಇದು ಸಂವಿಧಾನ ಹೇಳಿರ್ತಕ್ಕಂಥದ್ದು. 5 ವರ್ಷಕ್ಕೊಮ್ಮೆ ಹಣಕಾಸಿನ ಆಯೋಗ ರಚನೆ ಆಗ್ತದೆ. ಆಯೋಗದವರು ಎಷ್ಟೆಷ್ಟು ಭಾಗ ರಾಜ್ಯಗಳಿಗೆ ಹೋಗಬೇಕು, ಎಷ್ಟೆಷ್ಟು ಭಾಗ ಕೇಂದ್ರ ಸರ್ಕಾರಕ್ಕೆ ಹೋಗಬೇಕು ಅಂತ ತೀರ್ಮಾನ ಮಾಡ್ತಾರೆ. ಅದರಂತೆ ನಾವು ಹಣಕಾಸಿನ ಭಾಗವನ್ನು ಕೂಡ ಮಾಡ್ಕೊಳ್ತೇವೆ. ನಮ್ಮ ಭಾಗ ಕೂಡ ಇಲ್ಲಿ ಇರ್ತದೆ. ಹಾಗಾಗಿ ಅದರ ಜೊತೆಗೆ ಕೇಂದ್ರ ಸರ್ಕಾರದ ಅನೇಕ ಕಾರ್ಯಕ್ರಮಗಳು ಇರ್ತವೆ. ಅದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎರಡೂ ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಇರ್ತವೆ. ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಕರಿತೀವಿ ನಾವು. ಅದು ಶೇರಿಂಗ್ ಇರ್ತಕ್ಕಂಥದ್ದು ಪ್ಯಾಟ್ರನ್ನು. ಕೇಂದ್ರ ಸರ್ಕಾರನೂ ಕೂಡ ಪಾಲ್ದಾರರಾಗಿರ್ತಾರೆ, ರಾಜ್ಯ ಸರ್ಕಾರನೂ ಇರ್ತದೆ. ಅದರಲ್ಲಿ ಎಷ್ಟು ಪಾಲಿರ್ತದೆ ಅಂತಕ್ಕಂಥದ್ರ ಬಗ್ಗೆ ನಾನು ಈಗ ಮಾತನಾಡಲಿಕ್ಕೆ ಹೋಗಲ್ಲ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸೇರಿ ಈ ದೇಶವನ್ನು ಅಭಿವೃದ್ಧಿಪಡಿಸ್ತಕ್ಕಂಥ, ರಾಜ್ಯಗಳನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಅದನ್ನು ನಮ್ಮ ಸಂವಿಧಾನ ಭಾಳ ಸ್ಪಷ್ಟವಾಗಿ ಹೇಳಿದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ನಿಮಗೆಲ್ಲ ಜ್ಞಾಪಿಸಲಿಕ್ಕೆ ಬಯಸ್ತಾ ಇದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿ, ಇವತ್ತು ಮಾನ್ಯ ಖರ್ಗೆಯವರು ಹಿಂದೆ 67ರಲ್ಲಿ ಇದು ನಿರ್ಮಾಣ ಆದಾಗ ಇದಕ್ಕೆ ಶಂಕುಸ್ಥಾಪನೆ ಮಾಡಿದವರು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಮಾಡಿದರು. ಆಮೇಲೆ ಉದ್ಘಾಟನೆ ಶ್ರೀಮತಿ ಇಂದಿರಾ ಗಾಂಧಿಯವರು, ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಯವರು ಮಾಡಿದರು. ನಿಜಲಿಂಗಪ್ಪನವರು ಅಧ್ಯಕ್ಷತೆ ವಹಿಸಿದ್ರು ಮುಖ್ಯಮಂತ್ರಿಗಳಾಗಿ, ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ. ಅವರ ಹೆಸರುಗಳನ್ನು ಕೂಡ, ಯಾಕೆಂದರೆ ಇತಿಹಾಸ ಗೊತ್ತಾಗಬೇಕು, ಯಾರ ಕಾಲದಲ್ಲಿ ಇದು ಪ್ರಾರಂಭ ಆಯಿತು, ಯಾರು ಇದಕ್ಕೆ ಶಂಕುಸ್ಥಾಪನೆ ಮಾಡಿದ್ರು, ಯಾರು ಇದನ್ನು ಉದ್ಘಾಟನೆ ಮಾಡಿದ್ರು, ಯಾವತ್ತಿನಿಂದ ಇತ್ತು. ಸುಮಾರು 51 ವರ್ಷಗಳ ಕಾಲ ಇತ್ತು ಕರ್ನಾಟಕ ಭವನ ನಂಬರ್ 1. 51 ವರ್ಷಗಳ ಕಾಲ ಇತ್ತು. 51 ವರ್ಷಗಳ ತಜ್ಞರ ಅಭಿಪ್ರಾಯದಂತೆ 51 ವರ್ಷಗಳ ಶಿಥಿಲಾ ವ್ಯವಸ್ಥೆಯಲ್ಲಿದೆ. ಈ ಶಿಥಿಲಾ ವ್ಯವಸ್ಥೆಯಲ್ಲಿರ್ತಕ್ಕಂಥ ಬಿಲ್ಡಿಂಗನ್ನು ಕೆಡವಿ ಹೊಸ ಕಟ್ಟಡವನ್ನು ಕಟ್ಟಬೇಕು ಅಂತೇಳಿ ತೀರ್ಮಾನ ಮಾಡಿದ ಮೇಲೆ, ಬಹುಶಃ ಈಗಾಗಲೇ ನನಗೆ ಗೊತ್ತಿರೋ ಮಟ್ಟಿಗೆ 2 ವರ್ಷ ಅವಧಿ ಇದ್ದದ್ದು ಇದಕ್ಕೆ. ಮಧ್ಯದಲ್ಲಿ ಕೊರೋನಾ ರೋಗ ಬಂದಿದ್ದರಿಂದ ವಿಳಂಬ ಆಯಿತು. ಸಾಕಷ್ಟು ವಿಳಂಬ ಆಗಿದೆ, ಅದರ ಬಗ್ಗೆ ಎರಡನೇ ಮಾತಿಲ್ಲ. 2 ವರ್ಷದಲ್ಲಿ ಮುಗಿಬೇಕಾಗಿತ್ತು, ಆದರೆ ಮುಗಿಲಿಲ್ಲ. ನಾವು ಬಂದು ಈಗ ಮೇ ತಿಂಗಳಿಗೆ 2 ವರ್ಷ ಆಗ್ತಾ ಇದೆ. 2019ರಲ್ಲಿ ಪ್ರಾರಂಭ ಆದದ್ದು ಇದು. 2018ರ ಬಜೆಟ್ನಲ್ಲಿ ಇದು ಘೋಷಣೆ ಆಯಿತು. ಆಮೇಲೆ 2019ರಲ್ಲಿ ಪ್ರಾರಂಭ ಆಯಿತು. ಸೊ 2019ರಿಂದ ಇವತ್ತಿನವರೆಗೆ ಸುಮಾರು 7 ವರ್ಷ 8 ವರ್ಷಗಳಾಗ್ತಾ ಬಂದಿದ್ದಾವೆ. ಆದರೂ ವಿಳಂಬವಾಗಿ ಆಗಿದೆ. ಆದರೆ ಖರ್ಗೆಯವರು ಸಲಹೆ ಕೊಟ್ಟಂಥ ರೀತಿಯಲ್ಲಿ ಮಿನಿಸ್ಟ್ರಿಗಳ ರೂಮ್ಗಳು ಚೆನ್ನಾಗಿದ್ದಾವೆ, MLA ರೂಮ್ಗಳು ಚೆನ್ನಾಗಿಲ್ಲ ಅಂತ ಹೇಳಿದ್ದಾರೆ. ಯಾಕಂದರೆ ಅವ್ರಿಗೆ ಒಂದು ಸಿಟೌಟ್ ಬೇಕಾಗ್ತದೆ. ಸಿಟೌಟು ಮಾಡಿಕೊಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥದ್ದು. ಅದ್ರ ಬಗ್ಗೆ ನಮ್ಮ ಸರ್ಕಾರ ಪರಿಶೀಲನೆಯನ್ನು ಮಾಡ್ತದೆ ಅಂತಕ್ಕಂಥ. ಏಕೆಂದರೆ ನಾಳೆನೇ ಮಾಡೋಕ್ಕಾಗಲ್ಲ. ನಾಳೆಯಿಂದ ಇಲ್ಲಿ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಸೊ ಅದನ್ನು ಕೂಡ ನೀವು ಹೇಳಿರ್ತಕ್ಕಂಥ ಸಲಹೆಯನ್ನು ಗಮನದಲ್ಲಿ ಇಟ್ಕೊಂಡು ಅವ್ರಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥದ್ದು ಹೇಗೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು. ಯಾಕಂದರೆ ಇನ್ನೊಂದು ಭವನ ಇದೆ, ಇಲ್ಲಿ ಪಕ್ಕದಲ್ಲಿ ಭವನ ಇದೆ. ಆ ಭವನದಲ್ಲಿ ಕೆಲವು ರೂಮ್ಗಳು ಇದ್ದಾವೆ. ಆ ರೂಮ್ಗಳಲ್ಲಿ ಕೆಲವು
ಅಲ್ಲಿ ಸಿಟೌಟ್ಗಳು ಕೂಡ ಇದ್ದಾವೆ ಕೆಲವು ಅಲ್ಲಿ MLAಗಳಿಗೆ ಕೊಡೋಕ್ಕಾಗತ್ತಾ, ಇಲ್ಲಿ ಮಿನಿಸ್ಟ್ರಿಗಳಿಗೆ ಕೊಡೋಕ್ಕಾಗತ್ತಾ, ಅಧಿಕಾರಿಗಳಿಗೆ ಎಲ್ಲಿ ಕೊಡಬೇಕು ಅಂತಕ್ಕಂಥದ್ದನ್ನು ಕೂಡ ಯೋಚನೆ ಮಾಡ್ತಕ್ಕಂಥದ್ದು ಅಗತ್ಯ ಇದೆ. ಅದಕ್ಕೋಸ್ಕರ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ದು ನಾನು. ಸೊ ಒಟ್ಟಾರೆ ಇಲ್ಲಿ ಅನುಕೂಲ ಆಗೋ ರೀತಿಯಲ್ಲಿ ಮಾಡ್ತಕ್ಕಂಥ ಅಗತ್ಯ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ನಾವು ಅದನ್ನು ಗಂಭೀರವಾಗಿ ಪರಿಶೀಲಿಸ್ತೀವಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ರಾಯಭಾರಿ ಭವನವಾಗಿ ಕೆಲಸ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸಲಿ. ರಾಯಭಾರಿ ಕಚೇರಿಯಾಗಿ ಕೆಲಸ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಯಾಕಂದರೆ ರಾಜ್ಯಗಳ ಅಭಿವೃದ್ಧಿ ಆದ್ರೇ ಕೇಂದ್ರ ಅಭಿವೃದ್ಧಿ ಆಗೋದು. ಕೇಂದ್ರ ಅಭಿವೃದ್ಧಿ ಆಗಬೇಕಾದ್ರೆ ರಾಜ್ಯಗಳೆಲ್ಲ ಅಭಿವೃದ್ಧಿ ಆಗಬೇಕಾಗ್ತದೆ. ಅದಾದಾಗ ಇಡೀ ದೇಶನೇ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಆ ಕಾರಣದಿಂದ ಆ ದಿಕ್ಕಿನಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡು ಒಟ್ಟುಗೂಡಿ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡಲಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ನಾವು ಒಕ್ಕೂಟದ ವ್ಯವಸ್ಥೆಯಲ್ಲಿ ಇರೋದ್ರಿಂದ ನಾವು ಇಡೀ ದೇಶ ಸುಭದ್ರವಾಗಿ ಭದ್ರ ಬುನಾದಿ ಮೇಲೆ ಈ ದೇಶವನ್ನು ಕಟ್ತಕ್ಕಂಥ, ನಮ್ಮ ರಾಜ್ಯ ಅಭಿವೃದ್ಧಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆ ದಿಕ್ಕಿನಲ್ಲಿ ಅಧಿಕಾರಿಗಳು, ಮಂತ್ರಿಗಳು ಎಲ್ಲರೂ ಕೂಡ, ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರು ಎಲ್ಲರೂ ಪ್ರಯತ್ನ ಮಾಡತಕ್ಕಂಥ ಅಗತ್ಯ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ಲಿಕ್ಕೆ ಬಯಸ್ತೇನೆ. ನಿಮ್ಮೆಲ್ಲರಿಗೂ ಶುಭ ಕಾಮನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.